ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ಲಾಸ್ಟ್ ಹೇಳಿರೋವಾಗೆ ಸೊ ದಿಯಾ ಜೊತೆ ಒಂದು ಔಟಿಂಗ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದೆ. ಸೊ ಇದು ಡೇ 1 ಆಗಿರುತ್ತೆ. ಸೊ ನೋಡೋಣ ಬನ್ನಿ ನಮ್ಮ ದಿಯಾ ಯಾವ ಥರ ರೆಡಿ ಆಗಿದ್ದಾಳೆ ಅಂತ ನಿಮ್ಗೆಲ್ರಿಗೂ ತೋರಿಸ್ತೀವಿ. ಆ್ಯಂಡ್ ಫಸ್ಟ್ ಇದು ದಿಯಾ ಅವ್ರ ಪಪ್ಪ, ಸೇ ಹಾಯ್. ಆ್ಯಂಡ್ ಇದು ದಿಯಾ ಅವ್ರ ಅಜ್ಜಿ. ಆ್ಯಂಡ್ ಇಲ್ಲಿ ದಿಯಾ ಇದ್ದಾಳೆ. ಹಾಯ್ ಬಗ್ಗೆರಿ. ಎಸ್ ಗೈಸ್, ಹೊರಗಡೆ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಹಾಗಾಗಿ ಅವ್ರು ಕಂಪ್ಲೀಟಾಗಿ ಪ್ಯಾಕ್ ಮಾಡಿದ್ದೀವಿ. ಸೊ ಇವಾಗ ಹೊರಡ್ತಿದ್ದೀವಿ. ಇದು ಡೇ 1 ಆಗಿರುತ್ತೆ. ಸೊ ಎಲ್ಲಿ ಹೋಗ್ತಿದ್ದೀವಿ, ಜರ್ನಿ ಯಾವ ಥರ ಇರುತ್ತೆ, ಸೊ ಇನ್ನೇನು ಮಾಡ್ತೀವಿ ಅನ್ನೋದನ್ನು ಇವತ್ತು ನಿಮಗೆ ತೋರಿಸ್ತೀನಿ. ತುಂಬ ಲಾಂಗ್ ಜರ್ನಿ ಇದೆ. ನಾನು ಎಕ್ಸೈಟೆಡ್ ಆಗಿದ್ದೀನಿ ದಿಯಾ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳಿ. ಸೊ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಎಸ್ ಗೈಸ್, ಇವಾಗ ಹೊರಟಿದ್ದೀವಿ ನೋಡಿ. ಸೊ ಈ ಲೊಕೇಶನ್ ಯಾವುದು ಅಂತ ಹುಬ್ಳಿ ಮಂದಿ ಯಾರ್ಯಾರಿದ್ದಾರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಸದ್ಯಕ್ಕೆ ಇಲ್ಲಿದ್ದೀವಿ, ಇಲ್ಲಿಂದ ಪಾಸ್ ಆಗ್ತಿದ್ದೀವಿ. ಇದು ಫೇಮಸ್ ಲೊಕೇಶನ್. ಸೊ ಯಾರ್ಯಾರಿಗೆ ಗೊತ್ತು, ಯಾರ್ಯಾರು ಇಲ್ಲಿಯವ್ರು ಇದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಸದ್ಯಕ್ಕೆ ನಾನು ದಿಯಾ ಮತ್ತು ಫ್ರಂಟ್ ಸೀಟಲ್ಲಿ ಕುಂತಿದ್ದೀವಿ. ನೆಕ್ಸ್ಟಲ್ಲಿ ಮೇ ಬಿ ದಿಯಾ ನನಗೆ ಫ್ರಂಟ್ ಸೀಟ್ ಕೊಡೋಲ್ಲ ಅನಿಸುತ್ತೆ. ಹಿಂದ್ಗಡೆನೇ ಕೂಡ್ಬೇಕೇನೋ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಇವತ್ತು ಚಿಕ್ಕವಳಿದ್ದಾಳಲ್ಲ, ಸೊ ಹಾಗಾಗಿ ಇಬ್ಬರು ಕೂತ್ಕೊಂಡಿದ್ದೀವಿ. ಮತ್ತು ದಿವಸ ಹಾಗೆ ಮಲಗಿದ್ವಿ. ನನ್ನ ಹಸ್ಬೆಂಡ್ ಇದನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ನಾನು ಮತ್ತು ದಿಯ ಒಂದು ಶಾರ್ಟ್ ನ್ಯಾಪ್ ತೊಗೊಂಡಿದ್ದಾಯಿತು. ಸೊ ಇವಾಗ ಟೈಮ್ ಬಂತು 9:20. ಸೊ ಟಿಫನ್ ಟೈಮ್ ಆಗಿದೆ. ನೋಡ್ತಾ ಇದ್ದೀವಿ ಹೋಟೆಲ್ಸ್ಗಳು ಯಾವುದಿದೆ ಚೆನ್ನಾಗಿರೋದು ಅಂತ. ಪ್ರತಿ ಸಲ ಹೇಗಾಗುತ್ತದೆ ಟ್ರಾವೆಲ್ ಮಾಡೋವಾಗ, ನಾವು ಯಾವುದೋ ಒಂದು ಹೋಟ್ಲಲ್ಲಿ ತಿನ್ಕೊಂಡಿರ್ತೀವ, ಮುಂದೆ ಹೋದ ತಕ್ಷಣ ಚೆನ್ನಾಗಿರೋ ಹೋಟೆಲ್ ಸಿಗುತ್ತೆ ಅಲ್ವಾ. ಪ್ರತಿ ಸಲ ಇದನ್ನೇ ಫೇಸ್ ಮಾಡ್ತೀವಿ. ಸೊ ನೋಡ್ತಿದ್ದೀವಿ ಯಾವ ಚೆನ್ನಾಗಿರೋ ಹೋಟೆಲ್ ಸಿಗುತ್ತೆ ಅಂತ. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಶ್ವಾಗಿದೆ. ನೋಡಬೇಕು ಯಾವುದು ಹೋಟೆಲ್ ಸಿಗುತ್ತೋ ಅಲ್ಲಿಗೆ ಹೋಗಿ ತಿನ್ಕೋಬೇಕು. ಒಂದು ಶಿವಮೊಗ್ಗದಲ್ಲಿ ಉಡುಪಿ ಹೋಟೆಲ್ ಸಿಕ್ತು. ಸೊ ಅಲ್ಲೇ ನಾವು ಟಿಫನ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಹೋಟ್ಲ್ ಒಳಗಡೆ ಹೋಗ್ತಿದ್ದಂಗೆ ದಿಯಾ ತುಂಬ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಯಾಕೆಂದ್ರೆ ತುಂಬ ಜನ ಇದ್ದರು, ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಅವಳಿಗೆ ಇರಿಟೇಟ್ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಕಾರಲ್ಲಿನೇ ಕೂತ್ಕೊಂಡು ಅವಳ ಜೊತೆನೇ ಟಿಫನ್ನ ಮುಗಿಸ್ಕೊಂಡೆ. ಸೊ ಹಾಗಾಗಿ ಅಲ್ಲಿ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ನಾನು ಮಾಡಿದ ಮಿಸ್ಟೇಕ್ ಏನಪ್ಪ ಅಂದರೆ, ತಿನ್ನೋಕ್ಕೆ ಏನು ಸ್ನ್ಯಾಕ್ಸ್ ಯಾವುದೂ ಕ್ಯಾರಿನೇ ಮಾಡಿರಲಿಲ್ಲ. ಮಾರ್ನಿಂಗ್ 5 o'clock ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಬಿಟ್ಟಿದ್ದು ಆಲ್ಮೋಸ್ಟ್ 6:30 ಏನೋ ಆಗಿತ್ತು. ಸೊ ಹಾಗಾಗಿ ಅಷ್ಟು ಬೇಗ ಕೂಡ ಎದ್ದಿದ್ದೆ. ಆ್ಯಂಡ್ ಏನೂ ತಿಂದಿರಲಿಲ್ಲ. ಸೊ ಹಾಗಾಗಿ ಸ್ನ್ಯಾಕ್ಸ್ ಕೂಡ ಏನೂ ಕ್ಯಾರಿ ಮಾಡಿರಲಿಲ್ಲ. ಸಿಕ್ಕಾಪಟ್ಟೆ ಹಶ್ವಾಗಿತ್ತು, ತಡ್ಕೊಳ್ಳೋಕೆ ಆಗ್ತಿರಲಿಲ್ಲ. ನೀವು ನೋಡ್ತಿರ್ಬೋದು ನನ್ನ ವಾಯ್ಸ್ ಯಾವ ಥರ ಆಗಿತ್ತು, ನನಗೆ ಮಾತಾಡೋಕ್ಕೂ ಕೂಡ ಎನರ್ಜಿ ಇರಲಿಲ್ಲ. ಸೊ ಹಾಗಾಗಿ ಉಡುಪಿ ಹೋಟೆಲ್ ಸಿಕ್ಕ ತಕ್ಷಣವೇ ಏನೋ ಸಿಕ್ಕಂಗೆ ಖುಷಿ ಆಯಿತು. ಹೋದ್ವಿ, ಬಟ್ ಅಲ್ಲಿ ದಿಯಾ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಹಾಗೆ ಕಾರಲ್ಲೇ ಕೂತ್ಕೊಂಡು ಒಂದು ಸರಿಯಾಗಿ ಮಸಾಲೆ ದೋಸೆ ಮತ್ತು ಇಡ್ಲಿನ ತಿಂದ್ಕೊಂಡೆ. ಆ್ಯಕ್ಚುಲಿ ಗೈಸ್, ನಾವು ಹೊರಟಿದ್ದು ಶೃಂಗೇರಿಗೆ. ಸೊ ಹೋಗ್ತಾ ಇರುವಾಗ ಈ ಲೊಕೇಶನಲ್ಲಿ ನಮಗೆ ಒಂದು ತುಂಬ ದೂರಿಂದನೇ ಒಂದು ಸ್ಟ್ಯಾಟು ಕಾಣ್ತಾ ಇತ್ತು ವೈಟ್ ಕಲರಲ್ಲಿ. ಸೊ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಅಲ್ಲಿ ಹೋಗೋಣ ಅಂತ ಹೇಳಿ. ನಾನೇ ಏನಿರುತ್ತೆ ಬಿಡೋಲ್ಲ, ಒಂದು ಸ್ಟ್ಯಾಟು ಇರುತ್ತೆ, ಹೋಗಲಿ ಸುಮ್ಮನೆ ಏನಕ್ಕೆ ಹೋಗೋದು, ಶೃಂಗೇರಿಗೆ ಡೈರೆಕ್ಟಾಗಿ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಲಿಟ್ರಲಿ ಸಖತ್ತಾಗಿದೆ ಶಂಕರಾಚಾರ್ಯ ಸ್ಟ್ಯಾಟು ಅದು. ನಾನು ರಿಟರ್ನ್ ಹುಬ್ಳಿಗೆ ಬಂದಮೇಲೆ ಇನ್ಸ್ಟಾಗ್ರಾಮಲ್ಲಿ ಅದನ್ನು ನೋಡಬೇಕಾಯ್ತು. ತುಂಬಾ ಮಿಸ್ ಮಾಡಿಕೊಂಡೆ. ಆ್ಯಕ್ಚುಲಿ ಹೋಗಬೇಕಾಗಿತ್ತು. ನನ್ನ ಹಸ್ಬೆಂಡ್ ಕೂಡ ನನಗೆ ಸಿಕ್ಕಾಪಟ್ಟೆ ಬೈತಾಯಿದ್ರು, ಹೋಗ್ಬೋದಾಗಿತ್ತಲ್ಲಿ ಅಂತ ಹೇಳಿ. ಬಟ್ ನಾನೇ ಮಿಸ್ ಮಾಡಿಸ್ದಂಗೆ ಆಯ್ತೇನೋ ಗೊತ್ತಿಲ್ಲ. ಸೊ ಸ್ಟ್ರೈಟಾಗಿ ನಾವು ಶೃಂಗೇರಿಗೆ ಹೊರಟ್ವಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆಲ್ಲ ಗೈಸ್, ನನ್ನ ಮಗಳಿಗೆ ಡಿಸ್ಪೋಸಬಲ್ ಡೈಪರ್ ಆಗಲಿ, ಕ್ಲಾತ್ ಡೈಪರ್ ಆಗಲಿ ಯಾವುದನ್ನೇ ಹಾಕಿದ್ರೂ ಪಾಟಿ ಆಗಲಿ ಸುಸು ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ ಅಲ್ಲಲ್ಲಿ ವೆಹಿಕಲ್ನ ಸ್ಟಾಪ್ ಮಾಡಿಬಿಟ್ಟು ಅವಳಿಗೆ ಸುಸು ಎಲ್ಲ ಮಾಡಿಸ್ಕೊಂಡು ಮತ್ತು ನೇಚರೆಲ್ಲ ತೋರಿಸ್ಕೊಂಡು ಅವಳ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ನೋಡಿಕೊಂಡು ಹೋಗ್ತಾಯಿದ್ವಿ. ಸೊ ಇಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿದಾಗ ಕಾಡಳ್ಳಿ ಅಂತ ಬರುತ್ತೆ ನೋಡಿ, ರೆಡ್ ಕಲರ್ ಇತ್ತು. ಸೊ ಅದನ್ನು ದೂರಿಂದ ನನ್ನ ಮಗಳು ನೋಡಿ ಎಂಜಾಯ್ ಮಾಡ್ತಾಯಿದ್ಲು. ಆಮೇಲೆ ಈ ಆಕಳೆಲ್ಲ ಬರುತ್ತೆ ನೋಡಿ, ಸೊ ಅದನ್ನು ಮುಟ್ಟಕ್ಕೆ ಹೋಗ್ತಾಯಿದ್ಲು. ಒಂಥರ ಖುಷಿ ಅನ್ನಿಸ್ತು ಅವಳು ನೇಚರನ್ನು ನೋಡಿ. ಒಳ್ಳೆ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾಯಿದ್ಲು. ಬಟ್ ಅವಳಿಗೆ ವೆಹಿಕಲ್ ಸೌಂಡ್ಗಳಂದರೆ ಆಗ್ತಾಯಿರಲಿಲ್ಲ, ತುಂಬ ಇರಿಟೇಷನ್ ಮಾಡ್ಕೋತಾಯಿದ್ಲು. ಸೊ ಇದು ನೋಡಿ, ಮುಂದ್ಗಡೆ ರಿವರ್ ಇದೆ, ಅದರ ಅಪೋಸಿಟ್ ಒಂದು ಹೋಟೆಲ್ ಇದೆ. ಹೋಟ್ಲ್ ನೇಮ್ ಬಂದು ರಿವರ್ ವ್ಯೂ ಹೋಟೆಲ್ ಅಂತ ಹೇಳಿ.
ಬಿಸ್ನೆಸ್ ಕಾನ್ಸೆಪ್ಟ್ ಯಾವ ಥರ ಇರುತ್ತೆ ನೋಡಿ, ನೇಚರ್ನ ಯೂಸ್ ಮಾಡಿಕೊಂಡು ಬಿಸ್ನೆಸ್ಸನ್ನು ಮಾಡ್ತಾರೆ. ಎಸ್ ಗೈಸ್, ನಾವಿವಾಗ ಶೃಂಗೇರಿಗೆ ಬಂದ್ವಿ, ರೀಚ್ ಆದ್ವಿ. ಸೊ ಪಾರ್ಕಿಂಗ್ ಸ್ಲಾಟ್ಗೆ ಬಂದ್ವಿ, ವೆಹಿಕಲ್ನ ಪಾರ್ಕ್ ಮಾಡಿದ್ವಿ. ಆ್ಯಕ್ಚುಲಿ ಪಾರ್ಕಿಂಗಿಂದ ಟೆಂಪಲ್ಗೆ ಒಂದು 500 ಮೀಟರ್ಸ್ ದೂರ ಇತ್ತು. ಮಳೆ ಬೀಳ್ತಾ ಇತ್ತು. ಹೇಗಿತ್ತು ಅಂದರೆ ಕ್ಲೈಮೇಟ್ ಒಂದು ಸ್ವಲ್ಪ ಮಳೆ ಬೀಳ್ತಾ ಇತ್ತು, ಒಂದು ಸ್ವಲ್ಪ ಬಿಸಿಲಿತ್ತು. ಸೊ ಯಾವುದಕ್ಕೂ ಇರಲಿ ಅಂತ ಛತ್ರಿನ ಕ್ಯಾರಿ ಮಾಡಿದ್ವಿ. ಪಾರ್ಕಿಂಗಿಂದ ನಡ್ಕೊಂಡು ಹೋಗುವಾಗ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇತ್ತು, ಕ್ರೌಡ್ ಜಾಸ್ತಿ ಇತ್ತು. ನಾವು ಹೋದಾಗ ಆಲ್ಮೋಸ್ಟ್ 12:40 ಆಗಿತ್ತು, ಲೈಕ್ ದರ್ಶನದ ಕ್ಲೋಸಿಂಗ್ ಟೈಮ್ ಆಗ್ತಾಯಿತ್ತು. ಸೊ ಹಾಗಾಗಿ ಕ್ರೌಡ್ ಸಿಕ್ಕಾಪಟ್ಟೆ ಇತ್ತು. ಸೊ ದಿಯಾಗೆ ತುಂಬಾ ಅಂದರೆ ತುಂಬಾ ಇರಿಟೇಷನ್ ಆಗ್ತಾಯಿತ್ತು ವೆಹಿಕಲ್ ಸೌಂಡ್ಗೆ. ಸೊ ತುಂಬ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಟೆಂಪಲ್ ಒಳಗಡೆ ಹೋದ ತಕ್ಷಣ ಸ್ವಲ್ಪ ಪೀಸ್ ಆಗಿದ್ಲು. ಎಸ್ ಗೈಸ್, ಶಾರದಾಂಬ ಟೆಂಪಲ್ ಬಗ್ಗೆ ಹೇಳೋದಾದರೆ 8th ಸೆಂಚುರಿಯಲ್ಲಿ ಆದಿಶಂಕರಾಚಾರ್ಯ ಇದನ್ನು ಕಟ್ಟಿದ್ದು. ಸೊ ಮೂರ್ತಿ ಬಂದವಾಗ ಶ್ರೀಗಂಧದಲ್ಲಿ ಅವರು ಸ್ಥಾಪನೆಯನ್ನು ಮಾಡಿದರು. ಸೊ ಸ್ವಲ್ಪ ಬರ್ತಾ 14th ಸೆಂಚುರಿಯಲ್ಲಿ ಮತ್ತೆ ಅದನ್ನು ಮಾಡಿಫೈ ಮಾಡಿದ್ದಾರೆ. ಸೊ ಮುಂದೆನೇ ತುಂಗಭದ್ರಾ ರಿವರ್ ಇದೆ. ಸೊ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಟೆಂಪಲ್. ಆ್ಯಕ್ಚುಲಿ ನಾನು ಹೋಗಿದ್ದು ಫಸ್ಟ್ ಟೈಮ್. ಸೊ ಅಲ್ಲೇ ಪಕ್ಕದಲ್ಲೇ ವಿದ್ಯಾಶಂಕರ ಟೆಂಪಲ್ ಕೂಡ ಇತ್ತು. ಆ್ಯಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ನಾವೇನು ಸ್ಪೆಷಲ್ ದರ್ಶನಕ್ಕೇನು ಹೋಗಲಿಲ್ಲ, ಹಾಗೆ ನಾರ್ಮಲ್ ದರ್ಶನಕ್ಕೇ ಹೋದ್ವಿ. ಒಳಗಡೆ ಅಲೋ ಮಾಡಲ್ಲ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ. ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಏನಪ್ಪ ಅಂದರೆ ನಾನು ಮತ್ತು ದಿಯಾ ಅವ್ರ ಪಾಪ ದರ್ಶನಕ್ಕೆ ಒಳಗಡೆ ಅಲೋ ಮಾಡಲಿಲ್ಲ, ಯಾಕಂದರೆ ಜೀನ್ಸ್ ಹಾಕಿದ್ವಿ ಅಂತ ಹೇಳಿ. ದಿಯಾ ಮತ್ತು ದಿಯಾ ಅವ್ರ ಅಜ್ಜಿ ಮಾತ್ರ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದರು. ನಾವು ದೂರದಿಂದ ದರ್ಶನ ಮಾಡ್ಕೊಂಡ್ವಿ. ದೇವಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಅಮ್ಮನವರು. ನೋಡ್ತಾಯಿದ್ರೆ ನೋಡ್ತಾನೆ ಇರಬೇಕಂತ ಅನಿಸ್ತಾ ಇತ್ತು, ಅಷ್ಟೊಂದು ಚೆನ್ನಾಗಿತ್ತು. ನಾನು ಇದು ಫಸ್ಟ್ ಟೈಮ್ ಹೋಗ್ತಿರೋದು. ಆ್ಯಂಡ್ ಹಾಗೆಯೇ ನಾವು ಅಕ್ಷರಾಭ್ಯಾಸದ ಬಗ್ಗೆ ಕೂಡ ಸ್ವಲ್ಪ ಎಂಕ್ವೈರಿ ಮಾಡ್ಕೊಂಡು ಬಂದ್ವಿ. ಸೊ ಏನಿರುತ್ತೆ ಪ್ರೊಸೀಜರ್ ಎಲ್ಲ ಅಂತ ಹೇಳಿ. ಸೊ ಅಷ್ಟೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಆಲ್ಮೋಸ್ಟ್ ಲಂಚ್ ಟೈಮ್ ಆಗಿತ್ತು. ಸೊ ಹಾಗಾಗಿ ಊಟಕ್ಕೆ ಹೋಗೋಣ ಅಂತ ಹೇಳಿ ಊಟಕ್ಕೆ ಹೋಗ್ತಿದ್ದೀವಿ. ಸೊ ಅಲ್ಲೇ ಟೆಂಪಲ್ ಹತ್ರ ದಿಯಾನ ಸ್ವಲ್ಪ ಸುತ್ತಾಡಿಸ್ತಾ ಇದ್ವಿ. ನೋಡಿ ಯಾವ ಥರ ಖುಷಿಯಾಗಿದ್ಲು. ಸೊ ಪೀಸ್ ಆಗಿದ್ಲು ಒಳಗಡೆ, ಬಟ್ ಹೊರಗಡೆ ವೆಹಿಕಲ್ ಸೌಂಡ್ಗೆ ಕಿರಿಕಿರಿ ಮಾಡ್ತಾಯಿದ್ಲು. ಸಖತ್ತಾಗಿ ಎಂಜಾಯ್ ಮಾಡಿದ್ಲು ದಿಯಾ. ಸೊ ಇವಾಗ ಸ್ಟ್ರೇಟವೇ ನಾವು ಹೋಗ್ತಿದ್ದೀವಿ ಹೊರನಾಡಿಗೆ ಹೋಗುವಾಗ ಮಳೆ ತುಂಬ ಜೋರಾಗಿ ಬೀಳ್ತಾಯಿತ್ತು ಆ್ಯಂಡ್ ಫಾಗ್ ಸಿಕ್ಕಾಪಟ್ಟೆ ಇತ್ತು ಆ್ಯಂಡ್ ಹೆವಿ ಘಾಟ್ ಇತ್ತು. ಸೊ ಹಾಗಾಗಿ ಥರ ಚೆನ್ನಾಗಿ ಮಜಾ ಬಂತು, ಎಂಜಾಯ್ ಮಾಡಿದ್ವಿ. ದಿಯಾಗೆ ನಾನು ಮಲಗಿಸ್ಬಿಟ್ಟಿದ್ದೆ, ಯಾಕಂದರೆ ಹೆವಿ ಘಾಟ್ ಇತ್ತಲ್ಲ. ಸೊ ಅವಳಿಗೆ ಏನಾದರೂ ಕಿರಿಕಿರಿ ಆಗ್ಬೋದು ಅಂದ್ಕೊಂಡು ಅವಳಿಗೆ ಮಲಗಿಸ್ಬಿಟ್ಟಿದ್ದೆ ನಾನು. ಬಟ್ ಫಾಗ್ ಮತ್ತು ವ್ಯೂ ಮತ್ತು ಘಾಟ್ ಆ್ಯಂಡ್ ಈ ಮಳೆ ಸಖತ್ ಮಜಾ ಬಂತು. ನಾನು ಆ್ಯಕ್ಚುಲಿ ಹಿಂದೆ ಕೂತ್ಕೊಂಡಿದ್ದೆ, ದಿಯಾಗೆ ಮಲಗಿಸ್ತಾ ಇದ್ದೆ. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು. ಸೊ ಇವಾಗ ನಾವು ಹೊರನಾಡು ಎಂಟ್ರೆನ್ಸ್ ಇದ್ದೀವಿ. ಸೊ ನಾವು ಹೊರನಾಡಿಗೆ ಏನಕ್ಕೆ ಬಂದಿದ್ದೀವಿ ಅಂತಂದರೆ ದಿಯಾಳ ಅನ್ನಪ್ರಾಶನಕ್ಕೋಸ್ಕರ ಬಂದಿದ್ದೀವಿ. ಸೊ ನಾನು ಇಲ್ಲಿ ರೂಮ್ನ ಬುಕ್ ಮಾಡಿದ್ದೆ. ಇದು ಟ್ರಸ್ಟ್ ಕಡೆಯಿಂದನೇ ರೂಮ್ನ ಬುಕ್ ಮಾಡಿದ್ದೆ. ಒಂದು 2 ವೀಕ್ಸ್ ಬಿಫೋರೇ ಬುಕ್ ಮಾಡಿದ್ದೆ. ಇಲ್ಲಿ ತುಂಗ, ಭದ್ರಾ, ನೇತ್ರಾವತಿ ಅಂತ 3 ಬಿಲ್ಡಿಂಗ್ಸ್ ಇದೆ. ಸೊ ನಾನು ಬಂದು ನೇತ್ರಾವತಿಯಲ್ಲಿ ರೂಮ್ನ ಬುಕ್ ಮಾಡಿದ್ದೆ. ಸೊ ರೂಮ್ ಎಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಕ್ಲೀನ್ ಆ್ಯಂಡ್ ಹೈಜೀನ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಫೋರ್ಡೆಬಲ್ ಕೂಡ ಆಗಿತ್ತು. ನಾನು ಬಂದು 3+1 4 ಬೆಡ್ನ ತೊಗೊಂಡಿದ್ದೆ. ಸೊ ಇವಾಗ ವೆಹಿಕಲ್ನ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಎನ್ಕ್ವೈರಿ ಮಾಡೋಕ್ಕೆ ಹೋಗ್ತಿದ್ದೀವಿ. ಲೈಕ್ ನಾವು ಮೊಬೈಲ್ ನಂಬರಿಂದ ಅಷ್ಟೇ ರೂಮ್ನ ಬುಕ್ ಮಾಡಿರ್ತೀವಿ ಪ್ರಿಯೋರಲ್ಲಿ. ಸೊ ಇಲ್ಲಿ ಹೋಗಿ ಅವ್ರ ಹತ್ರ ಎನ್ಕ್ವೈರಿ ಮಾಡ್ತಿದ್ದೀವಿ. ಸೊ ಇಲ್ಲಿ ಒಂದು ಚೆಕ್ ಇನ್ ಬಂದು ನಮಗೆ ಟೈಮಿಂಗ್ ನಾನು ಬುಕ್ ಮಾಡಿದಾಗ ಅವ್ರು ಹೇಳಿದ್ದು 12 to 12 ಇರುತ್ತೆ. ಫಸ್ಟ್ ಡೇ ನೀವು ಯಾವಾಗ ಹೋಗ್ತಿಲ್ಲ 12 PM to 12 PM ಇರುತ್ತೆ ಅಂತ ಹೇಳಿ. ಬಟ್ ಅಲ್ಲಿ ಎಂಟ್ರೆನ್ಸ್ ಹಾಕಿದ್ದು 4 PM to 12 PM ಅಂತ ಹಾಕಿದರು. ಸೊ ಅದೇ ಡಿಸ್ಕಷನ್ ಮಾಡ್ತಾಯಿದ್ವಿ. ಸೊ ಅಲ್ಲಿ ಕೂಡ ಹೋಗಿ ಕೇಳಿದ್ವಿ, ಇಲ್ಲ ಫ್ಲೆಕ್ಸಿಬಲ್ ಇರುತ್ತೆ ಅಂತ ಹೇಳಿದರು. ಸೊ ಅದಾದಮೇಲೆ ರೂಮ್ಗೆ ಬಂದ್ವಿ. ಸೊ ರೂಮಲ್ಲಿ ದಿಯಾ ಜೊತೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಈವ್ನಿಂಗ್ ಆಯಿತು. ಈವ್ನಿಂಗ್ ಆದಮೇಲೆ ಹೊಟ್ಟೆ ತುಂಬ ಹಸಿವಾಗ್ತಿತ್ತು ಅಂದ್ಕೊಂಡು ಕೆಳಗಡೆ ಒಂದು ಕ್ಯಾಂಟೀನ್ ಇತ್ತು, ಕ್ಯಾಂಟೀನ್ಗೆ ಬಂದ್ವಿ. ಗೋಲಿ ಬಜ್ಜಿ ಮತ್ತು ಮೆಣಸು ಬಜ್ಜಿನ ತೊಗೊಂಡ್ವಿ. ಸೊ ಚೆನ್ನಾಗಿತ್ತು, ತಿಂದ್ಕೊಂಡು ಒಂದು ಟೀನ ಕುಡಿದ್ವಿ. ಎಸ್ ಗೈಸ್, ಈ ಪ್ಲೇಸ್ ಬಂದು ಶೃಂಗೇರಿಯಿಂದ ಹೊರನಾಡಿಗೆ ಬರೋವಾಗ ರೋಡಲ್ಲೆಲ್ಲ ಇದ್ರದ್ದೇ ಬೋರ್ಡ್ಗಳು ಕಾಣಿಸ್ತಾ ಇತ್ತಾ. ಏನಪ್ಪ ಅಂದರೆ ಹಳ್ಳಿ ಮನೆ ಫಾಲ್ಸ್ ಆ್ಯಂಡ್ ಜ್ಯೂಸ್ ಅಂತ ಹೇಳಿ
ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೋಟ್ಸ್ಗಳು ಶೃಂಗೇರಿ ಟು ಹೊರನಾಡು ಬರುವಾಗೆಲ್ಲ ಇದೇ ಕಾಣಿಸ್ತಾ ಇತ್ತು. ಇಲ್ಲಿ ನೋಡಿ ಈ ವಿಡಿಯೋದಲ್ಲಿ ನೀವು ನೋಡಿ ಎಷ್ಟೊಂದು ಬೋಟ್ಸ್ಗಳಿದೆ ಅಂತ ಹೇಳಿ. ಮೇ ಬಿ ನಾವು ಹೋಗಿದ್ದು ಒಂದು 5 ಕಿಲೋಮೀಟರ್ಸ್ ಅನ್ಕೋತೀನಿ ಇದು. ಸೊ ಅಷ್ಟರಲ್ಲೇ ಇಷ್ಟೊಂದು ಬೋಟ್ಸ್ ಇದೆ. ಸೊ ನೋಡೋಣ, ನನ್ನ ಹಸ್ಬೆಂಡ್ ಅಂದರು ಇಷ್ಟೊಂದು ಚೆನ್ನಾಗಿ ಬೋಟ್ಸ್ಗಳು ಇಷ್ಟೊಂದು ಹಾಕಿದ್ದಾರೆ ಅಂದರೆ ಪ್ಲೇಸ್ ತುಂಬ ಚೆನ್ನಾಗಿರ್ಬೋದೇನೋ, ಗೂಗಲ್ ಮಾಡು ಅಂತ ಅಂದರು. ಗೂಗಲ್ ಮಾಡಿದೆ, ಬಟ್ ಫಾಲ್ಸ್ ಏನೋ ಅಷ್ಟೊಂದು ಹೇಳ್ಕೊಳಂಗಿರಲಿಲ್ಲ. ಬಟ್ ಸ್ಟಿಲ್ ನೋಡೋಣ, ಇಷ್ಟೊಂದು ಚೆನ್ನಾಗೆಲ್ಲ ಹಾಕಿದಾರಲ್ಲ, ಹೋಗಿ ನೋಡೋಣ ಅಂತ ಹೇಳಿ ಹೊರನಾಡಲ್ಲಿ ದಿಯಾಗೆ ಮತ್ತು ದಿಯಾರಜ್ಜಿಗೆ ರೂಮಲ್ಲಿ ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಈ ಪ್ಲೇಸ್ನ ನೋಡಬೇಕಂತ ಹೇಳಿ ಈವ್ನಿಂಗ್ ಬಂದ್ವಿ. ಆಯಿತಾ, ಈ ಪ್ಲೇಸ್ ನೋಡಿ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಹೇಗೆ ಅಂತ. ನೀವೇ ಕಮೆಂಟ್ ಮಾಡಿ ವರ್ತಿದೇನಾ ಅಂತ ಹೇಳಿ. ಎಂಟ್ರೆನ್ಸ್ ಫೀಸ್ ಬಂದು 10 ರೂಪೀಸ್ ತೊಗೊಂಡ್ರು. ನಾನಂತೂ ಈ ಪ್ಲೇಸ್ನ ರೆಕಮೆಂಡ್ ಮಾಡಲ್ಲ, ಯಾರು ಕೂಡ ಪ್ಲೀಸ್ ವಿಸಿಟ್ ಆಗಬೇಡಿ. ಶೃಂಗೇರಿಯಿಂದ ಹೊರನಾಡಿಗೆ ಬರ್ತಾ ಒಂದು ಬೋರ್ಡ್ ನೋಡಿದ್ವಿ, ಹಳ್ಳಿ ಮನೆ ಫಾಲ್ಸ್ ಅಂತ ಹೇಳಿ. ರೋಡಲ್ಲಿ ಎಲ್ಲಿ ನೋಡಿದ್ರು ಅದೇ ಬೋರ್ಡ್ ಇತ್ತು. ಸೊ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಹುಡುಕೊಂಡು ಬಂದಿದ್ದೀವಿ. ನೇಚರ್ ಅಂತೂ ತುಂಬ ಚೆನ್ನಾಗಿದೆ ಸುತ್ತಮುತ್ತ. ಸೊ ನೋಡಿ ಈ ಥರ ಇದೆ. ಅಲ್ಲಿ ಹ್ಯಾರಿ ಹೋಗ್ತಿದ್ದಾರೆ, ಬನ್ನಿ ಹೇಗಿರುತ್ತೆ ತೋರಿಸ್ತೀನಿ. ಅಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ, ನಾನು ಹಳ್ಳಿ ಮನೆ ಕಾಳು ಮೆಣಸಿನ ಗಿಡ. ನನ್ನನ್ನು ಯಾರೂ ಕಿತ್ಕೊಂಡು ಹೋಗಬೇಡ್ರಿ, ಯಾಕೆಂದರೆ ನಮ್ಮಪ್ಪ ಅಮ್ಮ ಅಜ್ಜ ಅಜ್ಜಿ ತಂಗಿ ಹೆಂಡತಿ ಎಲ್ಲರೂ ಇಲ್ಲೇ ಹಳ್ಳಿ ಮನೆ ಪರಿಸರದಲ್ಲೇ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಕಿತ್ಕೊಂಡು ಹೋಗಬೇಡಿ, ಇಂತಿ ನಿಮ್ಮ ಹಳ್ಳಿ ಮನೆ ಕಾಣಿಸ್ತಾರೆ ಕಾರಣ. ಇಲ್ಲಿ ಏನು ಹಾಕಿಲ್ಲ ಅಂದರೂ ನೇಮ್ ಬೋರ್ಡ್ಸ್ ವಾರ್ನಿಂಗ್ಸ್ ಭಾರಿ ಹಾಕ್ಯಾರ. ಎಸ್ ಗೈಸ್, ಲೈಕ್ ನಾವು ನೋಡ್ತಾ ಬಂದ್ವಿ. ಸೊ ತುಂಬ ಚೆನ್ನಾಗಿರೋ ಬೋರ್ಡ್ಸ್ಗಳನ್ನು ಹಾಕಿದ್ದಾರೆ ರಿಲೇಟೆಡ್ ಟು ನೇಚರ್. ಸೊ ನೇಚರ್ ನಾವು ಯಾವ ಥರ ಸೇವ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಲೈನ್ಸ್ಗಳನ್ನು ಹಾಕಿದ್ದಾರೆ. ಸೊ ಇಲ್ಲಿ ನೋಡಿ ಒಂದು ಲೈನ್ ಹಾಕಿದ್ದಾರೆ, ನಾನು ಹಳ್ಳಿ ಮನೆ ಪರಿಸರದ ಗಿಡ, ದಯವಿಟ್ಟು ನನ್ನ ಕಿತ್ಕೊಂಡು ಹೋಗ್ಬಿಡಿ, ಕಿತ್ಕೊಂಡ್ರೆ ನೀವು ಹಾಳಾಗಿ ಹೋಗ್ತೀರಾ. ಎಸ್, ಇದೇ ಥರ ಎಲ್ಲ ಬೋರ್ಡ್ಸ್ಗಳನ್ನು ಹಾಕಿದ್ದಾರೆ. ಸೊ ನೇಚರ್ನ ಪ್ಲೀಸ್ ಯಾರು ಹಾಳು ಮಾಡಬೇಡಿ, ನಮಗೆ ಕೊಟ್ಟಿರೋ ವರ ಅದು. ನೋಡಿ ಕಣ್ಣು ತುಂಬ್ಕೊಳ್ಳಿ, ಬಟ್ ಹಾಳು ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿ ಅಲ್ಲಿ ಫಾಲ್ಸ್ ಕಾಣ್ತಾ ಇದೆ, ಆ್ಯಂಡ್ ನಿಮಗೆ ಕೇಳಿಸ್ತಿರ್ಬೋದು ವಾಟರ್ ಸೌಂಡ್. ಸೊ ಇದೇ ಫಾಲ್ಸ್. ಆನ್ ದ ವೇನೋ ಬರುತ್ತೆ, ಎಲ್ಲಿ ನೋಡಿದ್ರು ಇದೇ ರೋಡ್ ತುಂಬ ಬರೀ ಇದೆ ಬೋರ್ಡ್ ಇತ್ತು. ಸೊ ಹಾಗಾಗಿ ಹುಡ್ಕೊಂಡು ಬಂದಿರೋದು. ಸೊ ನೋಡಿ ಈ ಥರ ಇದೆ. ಎಸ್, ಆ್ಯಕ್ಚುಲಿ ರೋಡಲ್ಲೆಲ್ಲ ಇರೋ ಬೋರ್ಡ್ಗಳನ್ನ ನೋಡಿ ಫಾಲ್ಸ್ ತುಂಬ ಚೆನ್ನಾಗಿರುತ್ತೇನೋ, ತುಂಬ ಕ್ರೌಡ್ ಇರುತ್ತೇನೋ ಅಂದ್ಕೊಂಡು ಹುಡುಕೊಂಡು ಅಷ್ಟು ದಿನ ನಾವು ಬಂದ್ವಿ. ಬಟ್ ನೋಡಿದರೆ ಹೈಲಿ ಅಂದರೆ ಹೈಲಿ ಹೆವಿಯಾಗಿ ಡಿಸಪಾಯಿಂಟ್ ಆಯಿತು ಲಿಟ್ರಲಿ. ಇದು ಆ್ಯಕ್ಚುಲಿ ನೇಚರ್ ಮೇಡ್ ಅಲ್ಲ, ಲೈಕ್ ನೇಚರ್ ಇನ್ಬಿಲ್ಟ್ ಅಲ್ಲ ಇದು ಫಾಲ್ಸ್. ಆ್ಯಕ್ಚುಲಿ ಇದು ಮ್ಯಾನ್ ಮೇಡ್ ಅಂತಲೇ ಹೇಳ್ಬೋದು. ಬೋರ್ಡ್ ಯಾವ ಥರ ಏನಂತ ಇತ್ತು ಗೊತ್ತಾ, ರೋಡಲ್ಲಿ ಬರ್ತಿರುವಾಗ ಹಳ್ಳಿ ಮನೆ ಫಾಲ್ಸ್ ಆ್ಯಂಡ್ ಜ್ಯೂಸ್ ಮಿಸ್ ಮಾಡಿಕೊಳ್ಳೇಬೇಡಿ, ಜಸ್ಟ್ 4 ಕಿಲೋಮೀಟರ್ಸ್, ಜಸ್ಟ್ 1 ಕಿಲೋಮೀಟರ್ ಅಂತ ಈ ಥರ ಇತ್ತು. ಸೊ ನಾವು ಅವ್ರು ಆ ಥರ ಹಾಕಿರೋದಕ್ಕೆ ಏನೋ ಡಿಫ್ರೆಂಟಾಗಿ ಚೆನ್ನಾಗಿರ್ಬೋದು ಅಂದ್ಕೊಂಡು ಬಂದ್ವಿ. ಸೊ ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಮೇಲೊಂದು ಟ್ಯಾಂಕ್ ಇದೆ, ಆ ಟ್ಯಾಂಕಿಗೆ ವಾಟರ್ ಕನೆಕ್ಷನ್ ಇದೆ. ಸೊ ಮೇ ಬಿ ಆ ಟ್ಯಾಂಕಿಂದ ನೀರು ಬರ್ತಾ ಇರ್ಬೋದೇನೋ ಅಂತ ನಮ್ಮ ಗೆಸ್ಸು. ಆ್ಯಕ್ಚುಲಿ ಅದು ಮ್ಯಾನ್ ಮೇಡ್ ಅಂತ ಅಲ್ಲಿ ನಮಗೆ ಗೊತ್ತಾಗ್ತಾ ಇತ್ತು. ಆ್ಯಂಡ್ ಶಿಕಾರಿಪುರದಿಂದ ಕೂಡ ಒಂದು ಟೀಮ್ ಬಂದಿದ್ದರು, ಅವರು ಕೂಡ ಮಾತಾಡ್ತಾಯಿದ್ರು. ನಾವು ಬೋರ್ಡ್ಗಳನ್ನು ನೋಡಿ ಏನೇನೋ ಅಂದ್ಕೊಂಡ್ವಿ, ಬಟ್ ಇದು ಎಕ್ಸ್ಪೆಕ್ಟೇಷನ್ಸ್ ವರ್ಸಸ್ ರಿಯಾಲಿಟಿ ತುಂಬ ವರ್ಸ್ಟ್ ಆಗಿದೆ ಅಂತ ಹೇಳಿ ಮಾತಾಡ್ಕೊಂಡ್ವಿ. ಸೊ ಹೆವಿ ಡಿಸಪಾಯಿಂಟ್ ಆಯಿತು. ಸೊ ಅಲ್ಲಿಂದ ರಿಟರ್ನ್ ನಾವು ಮತ್ತು ರೂಮ್ ಕಡೆ ಹೋಗ್ತಿದ್ದೀವಿ. ಸೊ ಹೋಗ್ತಾ ಇರುವಾಗ ರೂಮ್ಸ್ ಕೆಳಗಡೆ ಚಿಕ್ಕ ಶಾಪ್ಗಳಿದೆ. ಸೊ ಮಲೆನಾಡು ಸ್ಪೆಷಲ್ ಐಟಮ್ಸ್ಗಳೆಲ್ಲ ಸಿಗುತ್ತೆ. ಸೊ ನಾನು ಹೋಗ್ಬಿಟ್ಟು ಅಲ್ಲಿ ದಿಯಾಗೋಸ್ಕರ ಜೇನುತುಪ್ಪನ ಪರ್ಚೇಸ್ ಮಾಡಿದೆ, ಮತ್ತು ನನ್ನ ಹಸ್ಬೆಂಡು ಅಗರಬತ್ತಿ ಅದೆಲ್ಲ ತೊಗೊಂಡ್ರು. ಸೊ ಹಾಗೇ ತೊಗೊಂಡ್ಬಿಟ್ಟು ರೂಮ್ಗೆ ಹೋದ್ವಿ. ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ದಿಯಾ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನೋಡಿ ಈವ್ನಿಂಗ್ ವ್ಯೂ ಯಾವ ಥರ ಇದೆ ಅಂತ ಹೇಳಿ. ಆ್ಯಕ್ಚುಲಿ ನಾವು ಹೋಗಿರುವಾಗ ಅಷ್ಟೊಂದು ಕ್ರೌಡ್ ಇರಲಿಲ್ಲ, ಅಷ್ಟೊಂದು ಜನ ಇರಲಿಲ್ಲ ಈ ಒಂದು ವೇಯಲ್ಲಿ. ಇವಾಗ ಆಲ್ಮೋಸ್ಟ್ 7 o'clock ಆಗ್ತಾಯಿದೆ. ಸೊ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಆ್ಯಂಡ್ ಎಲ್ಲರೂ ನೈಟ್ ದರ್ಶನಕ್ಕೆ ಕೂಡ ಹೋಗ್ತಾಯಿದ್ರು. ಸೊ ನಾವು 7 o'clock ಆಗಿತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ರೂಮ್ಗೆ ಹೋಗಿಬಿಟ್ಟು ದಿಯಾ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ, ಸೊ 8 o'clock ಏನೋ ಆಯಿತು. ಸೊ ಆವಾಗ
ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಟೆಂಪಲ್ಗೆ ಹೋಗ್ತಾ ಇರೋದು ದರ್ಶನಕ್ಕಲ್ಲ, ಊಟಕ್ಕೆ. ಸುಮ್ಮನೆ ಅಲ್ಲಿ ಇಲ್ಲಿಂದ ತಿನ್ಕೊಳ್ಳೋದು, ನೈಟ್ ಊಟ ಇರುತ್ತಲ್ವ, ಸೊ ಟೆಂಪಲಲ್ಲಿನೇ ಊಟ ಮಾಡ್ಕೊಳ್ಳೋಣ, ಮಾರ್ನಿಂಗ್ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು, ದಿಯಾ ಮತ್ತು ದಿಯಾ ಅವ್ರ ಪಪ್ಪ ಮತ್ತು ದಿಯಾ ಅವ್ರ ಅಜ್ಜಿ ಎಲ್ಲರೂ ಟೆಂಪಲ್ಗೆ ಹೋಗ್ತಿದ್ದೀವಿ. ಸೊ ಇದು ಬಂದು ಲೈಕ್ ಪಾರ್ಕ್, ನಾವಿರೋ ರೂಮಿಂದ ಟೆಂಪಲ್ಗೆ ಒಂದು 500 ಮೀಟರ್ಸ್ ವಾಕೇಬಲ್ ಡಿಸ್ಟೆನ್ಸ್ ಇದೆ. ಸೊ ನಡ್ಕೊಂಡೇ ಹೋಗ್ತಿದ್ದೀವಿ. ಸೊ ಇದು ಬಂದು ನೈಟ್ ವ್ಯೂ. ನನಗೆ ಗೊತ್ತಿಲ್ಲ ಏನಾದರೂ ಸ್ಪೆಷಲ್ ಡೇ ಇತ್ತಾ ಅಥವಾ ಎವ್ರಿ ಡೇ ಇದೇ ಥರ ಇರುತ್ತೋ ಗೊತ್ತಿಲ್ಲ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೋಗೋವಾಗ. ಆ್ಯಂಡ್ ಕ್ರೌಡ್ ಕೂಡ ಇತ್ತು. ಹೇಗೋ ಕ್ರೌಡಲ್ಲಿನೇ ದಿಯಾ ಜೊತೆ ದಿಯಾನ ಕರ್ಕೊಂಡು ಹೋಗಿ ಊಟ ಮುಗಿಸ್ಕೊಂಡು ಬಂದ್ವಿ. ದಿಯಾ ಆ್ಯಕ್ಚುಲಿ ಅದೇ ಹೇಳಿರೋ ಹಾಗೆ ಹೊರಗಡೆ ವ್ಯೂನ ನೋಡಿ ಎಂಜಾಯ್ ಮಾಡ್ತಾಯಿದ್ಲು. ಬಟ್ ಒಳಗಡೆ ಊಟಕ್ಕಂತ ಕೂತ್ಕೊಂಡ್ರೆ ಅವಳಿಗೇನೋ ಕಿರಿಕಿರಿ. ಊಟ ಮಾಡೋಕ್ಕೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಅದರಲ್ಲೇ ಸ್ವಲ್ಪ ಅವಳಿಗೆ ಸಮಾಧಾನ ಮಾಡಿ ನಾನು ಕೂಡ ಊಟ ಮುಗಿಸ್ಕೊಂಡು ಬಂದ್ವಿ. ಬರ್ತಾ ಇದ್ದಂಗೆ ಜೋರಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಛತ್ರಿನ ಕ್ಯಾರಿ ಮಾಡಿದ್ವಿ, ಸೊ ಹಾಗಾಗಿ ಏನು ಪ್ರಾಬ್ಲಮ್ ಆಗಲಿಲ್ಲ, ಸೇಫಾಗಿ ಬಂದ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಅನ್ನಪ್ರಾಶನದ ಎಂಕ್ವೈರಿ ಮಾಡಬೇಕಾಗಿತ್ತು. ಸೊ ಸೇವಾ ಕೇಂದ್ರದಲ್ಲಿ ಹೋಗಿಬಿಟ್ಟು ಅನ್ನಪ್ರಾಶನದ ಬಗ್ಗೆ ಎಂಕ್ವೈರಿನ ಮಾಡ್ಕೊಂಡ್ವಿ. ಸೊ ಅವ್ರು ಬಂದು ಮಾರ್ನಿಂಗ್ 7:30ಗೆ ಸ್ಟಾರ್ಟ್ ಆಗುತ್ತೆ. 7:30ಗೆ ಬಂದು ನೀವು ಸೇವಾ ಕೇಂದ್ರದಲ್ಲಿ ಚೀಟಿನ ಮಾಡಿಸ್ಕೊಂಡು, ಸೊ ಅದಾದಮೇಲೆ ನೀವು ಅನ್ನಪ್ರಾಶನನ ಮಾಡಿಸ್ಕೋಬೋದು ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋದ್ವಿ. ಮಾರ್ನಿಂಗ್ 7:30ಗೆ ಹೇಳಿದ್ರಲ್ಲ, ಸೊ ಹಾಗಾಗಿ ಸ್ವಲ್ಪ ಬೇಗ ಮಲ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ದಿಯಾಗೆ ನಿದ್ದೆನೇ ಬರಲಿಲ್ಲ. ಸಿಕ್ಕಾಪಟ್ಟೆ ಅವಳಿಗೆಲ್ಲೋ ಹೊರಗಡೆ ಕರ್ಕೊಂಡು ಹೋಗಿದ್ದೀವಲ್ಲ, ಸೊ ತುಂಬಾ ಖುಷಿಯಾಗಿದ್ದಲ್ಲ, ಸೊ ಹಾಗಾಗಿ ಮಲ್ಕೊಳ್ಳೋಕ್ಕೆ ಬಿಡ್ತಿರಲಿಲ್ಲ. ಸೊ ಹೇಗೋ ಮಾಡಿ ಅವಳನ್ನ ಮಲಗಿಸಿ ಆಮೇಲೆ ರೂಮ್ ಬಿಲ್ಡಿಂಗಲ್ಲಿ ಬೇರೆ ಜನಗಳು ಬಂದಿರ್ತಾರಲ್ಲ, ಅವರು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಸೊ ಆ ಸೌಂಡಿಗೆ ಇವಳು ಮಲಗ್ತಿರ್ಲಿಲ್ಲ. ಆಲ್ಮೋಸ್ಟ್ 12:30 ಏನೋ ಆಗಿತ್ತು. ಸೊ ಆವಾಗ ಮಲ್ಕೊಂಡ್ಳು. ಸೊ ಅವಳನ್ನ ಮಲಗಿಸ್ಬಿಟ್ಟು ನಾವು ಮಲ್ಕೊಂಡ್ವಿ. ಸೊ ನೋಡಿ ಇವಾಗ ರೂಮ್ನ ತೋರಿಸ್ತಿದ್ದೀನಿ. ಸೊ ರೂಮ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಅಫೋರ್ಡೆಬಲ್ ಆಗಿತ್ತು. ಸೊ ನಾನು ಈ ರೂಮ್ನ 890 ರೂಪೀಸ್ಗೆ ಬುಕ್ ಮಾಡಿದ್ದು. ಸೊ 3+1 ಆ್ಯಂಡ್ ಇದಕ್ಕೆ ಬಾಲ್ಕನಿ ಕೂಡ ಇದೆ. ನನಗೆ ಸ್ಪೆಷಲಾಗಿ ಬಾಲ್ಕನಿ ಬೇಕಾಗಿತ್ತು. ಏನಕ್ಕೆ ಅಂದರೆ ದಿಯಾ ಇರ್ತಾಳಲ್ಲ, ಸೊ ವ್ಯೂನ ಅವಳು ಎಂಜಾಯ್ ಮಾಡಲಿ ಅನ್ನೋ ರೀಸನ್ಗೋಸ್ಕರ ಬಾಲ್ಕನಿ ಇರೋ ರೂಮ್ನ ಬುಕ್ ಮಾಡಿದೆ. ಆ್ಯಂಡ್ ಟಿ ವಿ ಯೂನಿಟ್ ಕೂಡ ಕೊಟ್ಟಿದ್ದರು. ಸೊ ನಮ್ಮ ಮನೇಲಿನೇ ಟಿ ವಿ ನೋಡೋಲ್ಲ, ಇನ್ನಲ್ಲೇನು ಟಿ ವಿ ನೋಡೋಕ್ಕಾಗುತ್ತೆ ಅಲ್ವಾ. ಸೊ ಟಿ ವಿ ಏನೂ ಯೂಸ್ ಮಾಡಲಿಲ್ಲ. ಆ್ಯಂಡ್ ವೈಫೈ ಬಗ್ಗೆ ನಾನು ಕೇಳಿರಲಿಲ್ಲ, ನಾವು ವೈಫೈ ಕೂಡ ಏನು ಯೂಸ್ ಮಾಡಿಲ್ಲ. ಸೊ ಇದು ಬಂದು ನೈಟ್ ವ್ಯೂ ಬಾಲ್ಕನಿಯಿಂದ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವೇ ನೋಡ್ತಿದ್ದೀರಲ್ಲ, ಓವರಾಲ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಸ್ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ ಬಂದು ಡೇ 2 ಆಗಿರುತ್ತೆ. ಅದು ಬಂದು ದಿಯಾಳ ಅನ್ನಪ್ರಾಶನದ ವ್ಲಾಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಏನೇನು ಮಾಡ್ತೀವಿ, ಏನೇನು ಮಾಡಿದ್ವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ದಿಯಾ ಯಾವ ಥರ ರಿಯಾಕ್ಟ್ ಮಾಡಿದ್ಲು, ದಿಯಾ ಯಾವ ಥರ ಎಂಜಾಯ್ ಮಾಡಿದ್ಲು ಅನ್ನೋದನ್ನು ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಶೇರಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.